ನೀವು ದೇವಸ್ಥಾನದ ಪರವಾಗಿ ಕೇಳಿದಿರಿ. ಇದು ಸೀರೂರು ಗ್ರಾಮ ಜವಗಲ್ಲಲ್ಲಿರ್ತಕ್ಕಂಥ ಒಂದು ಸಪ್ತಮಾತೃಕೆಯಲ್ಲಿ ಒಂದು ಶ್ರೀ ದುರ್ಗಾ ಪರಮೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವರು. ಈ ದೇವಸ್ಥಾನಕ್ಕೆ 3 ತಲೆಮಾರಿನಿಂದ ನಮ್ಮ ಕುಟುಂಬದ ಒಂದು ಅರ್ಚಕರು ಪೂಜಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಹಾಗೂ ದೈನಂದಿನ ಪೂಜೆ ಪುನಸ್ಕಾರ ನಡೀತಾ ಇದೆ. ವಿಶೇಷವಾಗಿ ಕಾರ್ಯಕ್ರಮ ನಡೀತಾ ಇದೆ. ವರ್ಷಕ್ಕೊಮ್ಮೆ 1000 ಹಣ್ಣು ಹರಿಕೆ ಅಂತ ಬರುತ್ತೆ. ಆ ಹಣ್ಣಿನಲ್ಲಿ ಸಮರ್ಪಣೆ ಮಾಡಿಬಿಟ್ಟು ಆ ದೇವಿಯು ವಿರಾಜಮಾನವಾಗ್ತಾಯಿದ್ದಾಳೆ. ಹಾಗೆ ಇನ್ನೊಂದು ಪ್ರತೀತಿ ನಮ್ಮ ತಂದೆ ಹೇಳ್ತಾ ಇದ್ದರು. ಒಂದು ಸುಮಾರು ವರ್ಷಗಳ ಹಿಂದೆ ಒಂದು ಮಟ್ಟು ಅಂತೇವಿ ನಾವು ಗ್ರಾಮಾಂತರ ಭಾಷೆಯಲ್ಲಿ, ಅಂದರೆ ಒಂದು ಹಾಡಿ, ಆ ಹಾಡಿ ಒಳಗೆ ಹೋಗ್ಬಿಟ್ಟು ದನ ಚೆಚ್ಚಲು ಹಾಲು ಇಳಿಸ್ತಾ ಇತ್ತಂತೆ. ಅದನ್ನು ಒಬ್ಬ ದನ ಕಾಯೋನು ಹೋಗಿ ಹುಡುಕಿಬಿಟ್ಟು ಏನಾಗಿ ನೋಡಿದಾಗ ಆ ಜಾಗದಲ್ಲಿ ಒಂದು ಲಿಂಗು ಇತ್ತು ಅಂತ ಹೇಳ್ತಾರೆ. ಒಂದು ಅಮ್ಮನವರ ವಿಗ್ರಹ ಈ ಥರ ಸಾನ್ನಿಧ್ಯ ಇತ್ತು ಅಂತ ಹೇಳ್ತಾರೆ. ಆ ಸಾನ್ನಿಧ್ಯ ಸ್ಥಳ ನಾನು ನಿಂತ ಜಾಗದ ಎಡಭಾಗದಲ್ಲಿ ಇವತ್ತಿಗೂ ಇದೆ. ಆ ಜಾಗವನ್ನು ಯಾವತ್ತೂ ಏನೂ ಕದಲಿಸಲಿಲ್ಲ. ಹೀಗೆ ಆ ಒಂದು ದೇವಸ್ಥಾನದ ಅವತ್ತಿನಿಂದ ಇವತ್ತಿನ 300 ವರ್ಷದಿಂದ ಆ ಕುಟುಂಬದವರು ದೈನಂದಿನ ಪೂಜೆ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಶತಚಂಡಿ, ಸಹಸ್ರಚಂಡಿ, ಆಮೇಲೆ ಸಹಸ್ರ ಕುಂಭಾಭಿಷೇಕ, ಸಹಸ್ರ ಸತ್ಯನಾರಾಯಣ ಪೂಜೆ, ಕೋಟಿ ಪಂಚಾಕ್ಷರಿ ಜಪ ಹೋಮ, ವೃಕ್ಷ ಸಮಿತ ಯಾಗ, ಆಮೇಲೆ ದೇಶ ವಿದೇಶದ ಭಕ್ತರು ಈ ಜಾಗಕ್ಕೆ, ಈ ದೇವಸ್ಥಾನಕ್ಕೆ ನಡೆದುಕೊಂಡು ಬರ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಇದು ಶಿರೂರು ಗ್ರಾಮದ ಜವಗಲ್ಲಿನಲ್ಲಿ ಮಲ್ಲಿಕಾರ್ಜುನ ಹಾಗೂ ದುರ್ಗಾ ಪರಮೇಶ್ವರಿ, ಚಂಡಿಕಾ ಪರಮೇಶ್ವರಿಯಾಗಿ ಇಲ್ಲಿ ಅವತಾರ ತಾಳಿದಂಥ ಒಂದು ಸ್ಥಳ. 7 ಕಡೆ ಸಪ್ತಮಾತೃಕೆಯರ ದೇವಸ್ಥಾನ ಇದೆ. ಅದರೊಳಗೆ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ ಅಂತೇಳಿ ನಮ್ಮ ದೇವಿ ಚಾಮುಂಡ ರೂಪದಲ್ಲಿ, ಅಂದರೆ ಮಹಿಷನ ಮರ್ದನೆ ಮಾಡುವಂಥ ರೂಪದಲ್ಲಿ ಇಲ್ಲಿ ಒಂದು ಸಾನ್ನಿಧ್ಯವನ್ನು ವಹಿಸಿರ್ತಾಳೆ. ಇಲ್ಲಿ ಹೇಗೆ ಅಂದರೆ ನಮಗೆಲ್ಲ ಏನೂ ಇಲ್ಲ, ನಮಗಿರೋದು ಸ್ವಲ್ಪ ಜಮೀನು. ಆದರೆ ಒಬ್ಬ ಕೋಟ್ಯಾಧೀಶ ಹೇಗೆ ಜೀವನ ಮಾಡ್ತಾ ಇದ್ದಾನೋ ಅದೇ ಥರದಲ್ಲಿ ನಮ್ಮನ್ನು ದೇವರು ಇಟ್ಟಿದ್ದಾರೆ. ಯಾವುದೂ ಕೂಡ ನಮಗೆ ಕೊರತೆ ಇಲ್ಲ. ಅಷ್ಟೈಶ್ವರ್ಯಗಳನ್ನು ನಮ್ಮ ದೇವಿ ಕೊಟ್ಟಿದ್ದಾಳೆ. ಹಾಗೆ ನಾವು ಕೂಡ ಭಕ್ತಿಯಿಂದ ದೇವರು ನಮ್ಗೆ ಆಶೀರ್ವಾದ ಮಾಡಿದ್ದರಿಂದ ನಾವು ಭಕ್ತಿಯಿಂದ ಒಳ್ಳೆ ಪೂಜೆಯನ್ನು ಮಾಡ್ತಾ ಬಂದಿದ್ದೀವಿ. ಮತ್ತು ಈ 7 ಕಡೆ ಸಪ್ತಮಾತೃಕೆ ದೇವರು ಯಾವುದು ಅಂದರೆ, ಒಂದು ಮೊದಲನೇದಾಗಿ ಮುನಿಯೂರು, 2ನೇದಾಗಿ ಹಾಲ್ಮತ್ತೂರು, 3ನೇದಾಗಿ ಮಳಲೂರು, 4ನೇದಾಗಿ ಕೇಸಲೂರು ಅಂಥೇಳಿ, 5ನೇದಾಗಿ ಚಿಕ್ಕಲೂರು, 6ನೇದಾಗಿ ಹೊಳಲೂರು ಅಂಥೇಳಿ, ಇದು 7ನೇ ರೂಪದಲ್ಲಿ ಶಿರೂರು ಅಂಥೇಳಿ ಇಲ್ಲಿ ನೆಲೆಗೊಂಡಿದ್ದಾಳೆ. ಬಂದಿರತಕ್ಕಂಥ ನಂಬುವಂಥ ಎಲ್ಲ ಭಕ್ತರಿಗೂ ಕೂಡ ಆ ತಾಯಿ ಸುಖವನ್ನು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಎಲ್ಲ ಭಕ್ತರ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ಈ ಒಂದು ಶಿರೂರು ಜಾವಗಲ್ ದೇವಸ್ಥಾನವು 400 ವರ್ಷಗಳ ಇತಿಹಾಸವಿರತಕ್ಕಂತಹ ದೇವಸ್ಥಾನ. ಸಪ್ತಮಾತೃಕೆಯರಲ್ಲಿ ಒಂದಾಗಿರ್ತಕ್ಕಂತಹ ದೇವಸ್ಥಾನ ಇದು. ಸಪ್ತಮಾತೃಕೆಯರು ಅಂತ ಹೇಳಿದರೆ ಮುನಿಯೂರು, ಹಾಲಮತ್ತೂರು, ಶಿರೂರು, ಚಿಕ್ಕಲೂರು, ಕೇಸಲೂರು, ಹೊಳಲೂರು, ಮಳಲೂರು ಅಂತಹ 7 ದೇವಸ್ಥಾನಗಳು ಇವರ ಅಕ್ಕ ತಂಗಿಯರು ಅಂತ ಹೇಳಿ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನ. ಇಂತಹ ವಿಶೇಷವಾಗಿರ್ತಕ್ಕಂತಹ ಪುರಾಣ ಪ್ರಸಿದ್ಧವಾದ ದೇವಸ್ಥಾನದಲ್ಲಿ ಈ ದೇವರಿಗೆ ವಿಶೇಷ ಅಂತ ಹೇಳಿದರೆ, ವೈಶಾಖ ಶುದ್ಧ ಚತುರ್ಥಿಯ ದಿನ ಸಹಸ್ರ ಕದಲೀಪ್ರಿಯೆ ಅಂತ ಹೆಸರು ಇವಳಿಗೆ. ಸಹಸ್ರ 1000 ಹಣ್ಣು ಅಂತ ಹೇಳ್ತಾರೆ ಕನ್ನಡದಲ್ಲಿ. ಸಹಸ್ರ ಕದಲೀಫಲ ನೈವೇದ್ಯದ ಮಹೋತ್ಸವವನ್ನು ಈ ದೇವಸ್ಥಾನದಲ್ಲಿ ಆಚರಿಸಲಾಗುತ್ತೆ. ಈ ದೇವಸ್ಥಾನ ಅನೇಕ ವರ್ಷಗಳ ಇತಿಹಾಸವಿರ್ತಕ್ಕಂತಹ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಈ ದಿವಸ ಶ್ರೀ ಶ್ರೀ ದಕ್ಷಿಣಾಂನಾಗ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಭಾರತೀ ತೀರ್ಥ ಮಹಾಸ್ವಾಮಿಗಳವರು ತತ್ಕರ್ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರಿಂದ ಕುಂಭಾಭಿಷೇಕವು ನೆರವೇರಲ್ಪಟ್ಟು ಪುನಃ ಪ್ರತಿಷ್ಠಾಪನೆಗೊಳ್ಳಲಿದೆ.
ಮಾದರಿ, ಮಲೆನಾಡಿನ ಹಳೆಯ ಮಾದರಿ ಪ್ರಕಾರವಾಗಿ ದೇವಸ್ಥಾನ ನಿರ್ಮಾಣಗೊಂಡಿತ್ತು. ಆದರೆ ಒಳಭಾಗದ ಗರ್ಭಗುಡಿಯ ಭಾಗ ಸಂಪೂರ್ಣ ಶಿಥಿಲಗೊಂಡಿತ್ತು. ಹಾಗಾಗಿ ಊರಿನ ಗ್ರಾಮಸ್ಥರು, ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಸಹ ಏಕಮನಸ್ಕರಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲೇಬೇಕು ಅಂತಕ್ಕಂಥ ಒಂದು ಪ್ರಾರ್ಥನೆಯೊಂದಿಗೆ ಗುರುಗಳ ಅಪ್ಪಣೆಯನ್ನು ಪಡೆದು ಆನಂತರ ಈ ದೇವಸ್ಥಾನ ಕಳೆದ ಬಾರಿ ನಿರ್ಮಾಣ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ. ಪ್ರಾರಂಭಿಕವಾಗಿ ಆಣೆಗುಡ್ಡೆಯಲ್ಲಿ ಗಣಪತಿ ಸನ್ನಿಧಾನದಲ್ಲಿ ಗಣಪತಿಯ ಹವನವನ್ನು ಮಾಡಿ ನಾವು ನಮ್ಮ ಪ್ರಾರ್ಥನೆಯನ್ನು ಗಣಪತಿಗೆ ಸಲ್ಲಿಸಿಬಿಟ್ಟು ಈ ದೇವಸ್ಥಾನ ನಿರ್ಮಾಣಕ್ಕೆ ಕೈ ಹಾಕಿದೆವು. ಈ ದೇವಸ್ಥಾನ ನಮಗೆ ಹೂವಿನಲ್ಲಿ ಹಾಸಿಗೆದ್ದಾರೆ ಅಷ್ಟು ಸ್ವಚ್ಛವಾಗಿ ಶ್ರದ್ಧಾ ಭಕ್ತಿಯಿಂದ ಸಂಪೂರ್ಣ ಒಂದು ವರ್ಷದ ಒಳಭಾಗದಲ್ಲಿ ಸಂಪೂರ್ಣವಾಗಿ ನಿರ್ಮಾಣವಾಗಿದೆ. ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರು ಶ್ರೀ ಸುರೇಂದ್ರ ಮೂರ್ತಿಯವರು, ಹಾಗೆ ನಮ್ಮ ಅಣ್ಣನವರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮೀನಾರಾಯಣ, ಹಾಗೆ ನಮ್ಮ ಅರ್ಚಕ ವೃಂದದವರು, ನಮ್ಮ ಶಿರೂರು ಫ್ಯಾಮಿಲಿಯ ಅರ್ಚಕ ಕುಟುಂಬದವರು, ಹಾಗೆ ಊರಿನ ಎಲ್ಲ ಗ್ರಾಮಸ್ಥರು, ಇಡೀ ಕರ್ನಾಟಕದಲ್ಲಿ ಊರಿಂದ ಹೋಗಿ ಯಾರ್ಯಾರು ಬೆಳೆದಿದ್ದಾರೋ ಅವರೆಲ್ಲರೂ ಕೂಡ ಅತ್ಯಂತ ನಮಗೆ ಸಹಕಾರ ಕೊಟ್ಟು ಈ ಒಂದು ದೇವಸ್ಥಾನದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಇವತ್ತಿನ ದಿನ ಶುಭ ಮುಹೂರ್ತ, ಈ ಜ್ಯೇಷ್ಠ ಮಾಸದ ಶುದ್ಧ ದಶಮಿ ದಿನ ಶೃಂಗೇರಿ ಶ್ರೀ ಶ್ರೀ ಭಾರತೀ ಸನ್ನಿಧಾನಗಳವರ ಆಶೀರ್ವಾದದೊಂದಿಗೆ ತತ್ಕಾರಣ ಸಂಜಾತ ಶ್ರೀ ಶ್ರೀ ವಿಜಯಶೇಖರ ಭಾರತಿ ಶ್ರೀಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ಬಂದು ಈ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಈ ದೇವಸ್ಥಾನ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಅತ್ಯಂತ ಕಾರಣಿಕ ಸ್ಥಳ. ನಮ್ಮ ಸನ್ನಿಧಾನದಲ್ಲಿ ಯಾವುದೇ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಎಲ್ಲರಿಗೂ ಕೂಡ ಒಂದು ವರ್ಷದ ಒಳಗೆ ಎಲ್ಲ ಕೆಲಸವೂ ಕೂಡ ಆ ಮಲ್ಲಿಕಾರ್ಜುನ ದೇವರು ಹಾಗೆ ದುರ್ಗಾ ಪರಮೇಶ್ವರು ದೇವಿಯರು ನಮಗೆ ಅನುಗ್ರಹ ಮಾಡಿದ್ದಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಹಾಗಾಗಿ ಇನ್ನು ಮುಂದೆ ಕೂಡ ಆ ಚಂದ್ರಾರ್ಕ ಸೂರ್ಯ ಚಂದ್ರರು ಇರೋ ತನಕ ಕೂಡ ಈ ದೇವಸ್ಥಾನ ಬೆಳಗಲಿ. ಈ ದೇವಸ್ಥಾನಕ್ಕೆ ಯಾರ್ಯಾರು ಬಂದು ತಮ್ಮ ಪ್ರಾರ್ಥನೆ ನೀಡ್ತಾರೋ ಎಲ್ಲರಿಗೂ ಕೂಡ ಆ ಭಗವಂತ ಆದಷ್ಟು ಬೇಗ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಅವರಿಗೆ ಕಷ್ಟಕಾರ್ಪಣೆ ದೂರ ಮಾಡಿ ಅವರಿಗೆ ಅನುಗ್ರಹ ಮಾಡಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ಪ್ರಾರ್ಥನೆ. ಎಲ್ಲರೂ ಆಸಕ್ತರಾಗಬೇಕು.
ಎಲ್ಲರೂ ಕೂರಿಸಿ ನಾವು ಕೂತ್ಕೊಳ್ಬಾರ್ದು. ಎಲ್ಲ ಮಾತೆಯೂ ಕೂಡ ಆಸಕ್ತಿಯಾಗಬೇಕು. ನಮ್ಮ ಪದಾಧಿಕಾರಿಗಳೆಲ್ಲ ಕೂರಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಏನು ಮಾಡಬೇಕು ಯಾರು ಎಲ್ಲ ಅಡ್ಡ ಬರಂಗಿಲ್ಲ.
समस्त
दुर्गायै नमः गीतगणस्वराय नमः छन्दोबलाय नमः पट्टे ದೇವಸ್ಥಾನದ ಆರತಿ ಹಾಕ್ಕೊಡಿ. ಕೆಳಗೆ ಹೋಗಿ ದಾರಿ ಬಿಡಿ.
ओम महेश्वराय नमः विष्णुभद्राय नमः रामचंद्राय नमः दीर्घभुजाय नमः नारायणाय नमः भागवताय नमः भूषणाय नमः ओमराय नमः दीर्घकाय नमः तत्त्वबोधाय नमः सर्वदाक्षाय नमः भागवताय नमः दीर्घकाय नमः कालवल्लाय नमः कालाय नमः दुर्भोगाय नमः दुष्टाय नमः शिवरासाय नमः शशिधराय नमः शोभराय नमः गिरीशाय नमः श्रीजगराय नमः धनराय नमः नारायणाय नमः धनराय नमः धनपते नमः धनराय नमः धनराय नमः सुराय नमः देवसुराय नमः पुराणाय नमः प्रवासाय नमः ओमेश्वराय नमः ಚಂಡೆ ವಾದ್ಯ वाद्य ಬಲಭಾಗದಲ್ಲಿ ಪಾದ ಪೂಜೆ ಮಾಡ್ತಾ ಇದ್ದಾರೆ. ಶ್ರೀ ಜಗದ್ಗುರು ಎಲ್ಲ ಕೂತ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಶ್ರೀ ಶ್ರೀಗಳವರ ಪಾದಾರಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು ದೇವಸ್ಥಾನ ಸುಮಾರು 400 ವರ್ಷಗಳ ಹಿಂದಿನ ದೇವಸ್ಥಾನ. ಸಪ್ತಮಾತೃಕೆಯರು ಪ್ರತಿಷ್ಠಾಪನಾ ಪರಮ ಕುಂಭಾಭಿಷೇಕವು ನೆರವೇರಲಿದೆ. ಹೀಗೆ ಇಷ್ಟು ಪರಮ ಪವಿತ್ರವಾಗಿರತಕ್ಕಂತಹ ಈ ಒಂದು ದೇವತಾ ಸಾನ್ನಿಧ್ಯ ಈ ದಿವಸ ಪರಮ ಪೂಜ್ಯ ಶ್ರೀ ಶ್ರೀಗಳವರಿಂದ ಕುಂಭಾಭಿಷೇಕ ಮಹಾಪೂಜೆಯೊಂದಿಗೆ ಸಾನ್ನಿಧ್ಯವು ಪವಿತ್ರ ಶ್ರೀಯುತ ಲಕ್ಷ್ಮೀನಾರಾಯಣ ಭಟ್ರು ಹಾಗೆ ಚಿದಂಬರ ಭಟ್ರವರ ಸುಪುತ್ರರು ಶ್ರೀಯುತ ಪರಮೇಶ್ವರ ಭಟ್ರು, ವಿದ್ವಾನ್ ಸಂಗೀತ ವಿದ್ವಾನ್ ಶ್ರೀಕಂಠ ಭಟ್ಟಿಗಳು ಇವರೆಲ್ಲರೂ ಕೂಡ ಈ ಸಾನ್ನಿಧ್ಯದಲ್ಲಿದ್ದಾರೆ. ಹಾಗೆ ವಿಶೇಷವಾಗಿ ಜೆ.ಸಿ. ಸುರೇಂದ್ರ ಮೂರ್ತಿಗಳವರು ಹಾಗೆ ಆ ಕುಟುಂಬವು ಕೂಡ ಅನೇಕ ವರ್ಷಗಳಿಂದ ಈ ದೇವಸ್ಥಾನದ ಎಲ್ಲ ವಹಿವಾಟು. ಈ ಜ್ಯೇಷ್ಠ ಮಾಸದ ಶುಕ್ಲಪಕ್ಷ ದಶಮಿ ಶುಭ ತಿಥಿಯಂದು ಈ ಗ್ರಾಮದಲ್ಲಿ ಅನೇಕ ಶತಮಾನಗಳಿಂದ ಭಗವಂತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವರ ಹೆಸರಿನಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸಮೇತನಾಗಿ ಎಲ್ಲ ಭಕ್ತರ ಈ ಪ್ರಾಂತ್ಯದ ಈ ಗ್ರಾಮದ ಎಲ್ಲ ಭಕ್ತರ ಆರಾಧ್ಯ ದೇವರಾಗಿ ಎಲ್ಲರಿಗೂ ಸಹ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇಂತಹ ಒಂದು ದಿವ್ಯ ಸನ್ನಿಧಾನವನ್ನು ಎಲ್ಲ ಭಕ್ತ ಮಹಾಜನರು ವಿಶೇಷವಾಗಿ ಅತ್ಯಂತ ಶ್ರದ್ಧೆಯಿಂದ ಉತ್ಸಾಹದಿಂದ ಭಕ್ತಿಯಿಂದ ಈ ಸನ್ನಿಧಿಯನ್ನು ಜೀರ್ಣೋದ್ಧಾರ ಮಾಡಿ ನೂತನವಾಗಿ ಇವತ್ತು ನಾವು ನೋಡ್ತಾ ಇರತಕ್ಕಂತಹ ಈ ಸುಂದರವಾದ ಶಿಲಾಮಯವಾದ ದೇವಸ್ಥಾನವನ್ನು ಮುಂದೆ ಅನೇಕ ಶತಮಾನಗಳ ಕಾಲ
ಅತ್ಯಂತ ಸ್ಥಿರವಾಗಿ ಇರತಕ್ಕಂತಹ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಇದಕ್ಕೆ ಕುಂಭಾಭಿಷೇಕವನ್ನು ಮಹಾಕುಂಭಾಭಿಷೇಕವನ್ನು ನೆರವೇರಿಸಬೇಕೆಂಬುದಾಗಿ ಸಂಕಲ್ಪ ಮಾಡಿದ್ದೀರಿ. ಆ ಒಂದು ಸಂಕಲ್ಪವನ್ನು ನಮ್ಮ ಸನ್ನಿಧಿಗೆ ಬಂದು ತಿಳಿಸಿದ್ದೀರಿ. ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಈ ಕುಂಭಾಭಿಷೇಕವು ನಡೆಯಬೇಕು ಎಂಬುದಾಗಿ ನಮ್ಮಲ್ಲಿ ನಿವೇದನೆ ಮಾಡಿಕೊಂಡಿದ್ರಿ. ಆದರೆ ಮೊದಲನೇ ಸಲ ನಿವೇದನೆ ಮಾಡಿದಾಗ ಆ ಸಂದರ್ಭದಲ್ಲಿ ನೀವು ಹೇಳಿದಾಗ ನಮಗೆಲ್ಲ ಬೇರೆ ಕಾರ್ಯಕ್ರಮ ಎಲ್ಲ ಇತ್ತು. ಆವತ್ತಿನ ದಿವಸ ನಾನು ಒಂದು ಮಾತು ಹೇಳಿದ್ದೆ, ಅದನ್ನೇ ಈಶ್ವರ ಮಾಡಿಸಿದ್ದ ಅಂತ ಇವತ್ತು ಆ ವಿಷಯವನ್ನು ಹೇಳ ಬಯಸ್ತಾ ಇದ್ದೀವಿ. ಏನು ಅಂತಂದರೆ ಆವತ್ತಿನ ದಿವಸ ಬಂದಾಗ ನಾನು ಹೇಳಿದ್ದೆ, ಈಗಾಗಲೇ ಬೇರೆ ಕಡೆ ಎಲ್ಲ ಕಾರ್ಯಕ್ರಮಗಳು ತೀರ್ಮಾನವಾಗ್ಬಿಟ್ಟಿದೆ, ಅದೇನಾದರೂ ಇಲ್ಲ ಅಂತಾದರೆ ಅವಾಗ ಇದಾಗ್ಬೋದು ಅಂತ ನಾನು ಹೇಳಿದೆ. ಇಲ್ಲ ಅಂತಂದರೆ ಮುಂದೆನೇ ಮಾಡಬೇಕಾಗುತ್ತೆ ಅಂತ ನಾನು ಹೇಳಿದ್ದೆ. ಅದರಂತೆ ನಂತರ ಆಗಿರುವಂತಹ ಪರಿಸ್ಥಿತಿಗಳಿಂದ ಬೇರೆ ಕೆಲವು ಕಾರ್ಯಕ್ರಮಗಳು ನಂತರ ಬೇರೆ ಕಾಲದಲ್ಲಿ ಮುಂದಿನ ಕಾಲದಲ್ಲಿ ಮಾಡುವುದು ಅಂತ ಆಗಿರುವುದರಿಂದ ಪುನಃ ಇದಕ್ಕೊಂದು ಮುಹೂರ್ತ ಅನ್ನೋದು ಬಂದಿದೆ. ಅದರಂತೆ ಇವತ್ತು ಈ ಕುಂಭಾಭಿಷೇಕವನ್ನು ನಾವು ಒಂದು ನೆರವೇರಿಸಿದ್ದೇವೆ. ಮಲ್ಲಿಕಾರ್ಜುನ ಸ್ವಾಮಿ ದೇವರಿಗೂ ದುರ್ಗಾ ಪರಮೇಶ್ವರಿ ಅಮ್ಮನವರಿಗೂ ಇವತ್ತು ಮುಹೂರ್ತದಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾ ಕುಂಭಾಭಿಷೇಕಗಳು ನೆರವೇರಿವೆ. ಆ ಒಂದು ಈಶ್ವರನ ಅನುಗ್ರಹ ಮತ್ತು ಈಶ್ವರನ ಒಂದು ಸಂಕಲ್ಪದಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೆದಿವೆ. ಇಲ್ಲಿ ಒಂದೇ ಮಂದಿರದಲ್ಲಿ ಅಂದರೆ ಒಂದೇ ಸನ್ನಿಧಿಯ ಸಾಕಾರದಲ್ಲಿ ವಿಶೇಷವಾಗಿ ಶಿವ ಮತ್ತು ಶಕ್ತಿ ಎರಡೂ ಸನ್ನಿಧಿಗಳ ಒಂದು ಆರಾಧನೆ ಪ್ರಾಚೀನ ಕಾಲದಲ್ಲೂ ಸಹ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಶಿವ ಮತ್ತು ಶಕ್ತಿ ಈ ಸಮಸ್ತ ಜಗತ್ತಿಗೂ ಅಧಿಪತಿಯಾಗಿರ್ತಕ್ಕಂತಹ ಭಗವಂತನೇ ಆ ಪರಮೇಶ್ವರನು. ಮತ್ತು ಆ ಪರಮೇಶ್ವರ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡಬೇಕು, ಭಕ್ತರೆಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಬೇಕು ಅಂತಂದರೆ ಆ ಭಗವಂತನಿಗೆ ಒಂದು ಶಕ್ತಿಯಾಗಿ ನಿರ್ತಕ್ಕಂತಹ ಅಮ್ಮನವರು ಇಲ್ಲಿ ದುರ್ಗಾಮ್ಮನವರ ರೂಪದಲ್ಲಿದ್ದಾಳೆ. ಹೇಗೆ ಅಂತಂದರೆ ಯಾವುದಾದ್ರೂ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಕೆಲಸವನ್ನು ಮಾಡಬೇಕು ಅಂತಂದರೆ ಅವನಿಗೆ ಶಕ್ತಿ ಅನ್ನೋದು ಅತ್ಯಂತ ಅವಶ್ಯಕ. ಆ ವಸ್ತುವಿನೊಳಗೆ ಅಥವಾ ಆ ವ್ಯಕ್ತಿಯೊಳಗೆ ಶಕ್ತಿ ಅನ್ನೋದಿಲ್ಲ ಅಂತಂದರೆ ಯಾವ ಕೆಲಸವೂ ನಡೆಯುವುದಿಲ್ಲ. ಬರೀ ವಸ್ತು ಮಾತ್ರ ಇದೆ, ಆದರೆ ಅದರೊಳಗೆ ಶಕ್ತಿ ಇಲ್ಲ ಅಂತಂದರೆ ಕೆಲಸ ನಡೆಯುವುದಿಲ್ಲ. ಪ್ರತಿಯೊಂದು ವಸ್ತುವಿಗೂ ಒಂದು ಶಕ್ತಿ ಎಂದಿರುತ್ತೆ. ಆ ವಸ್ತುವನ್ನು ಬಿಟ್ಟು ಶಕ್ತಿ ಇರಲ್ಲ, ಶಕ್ತಿ ಇಲ್ಲದೆ ವಸ್ತು ಕೆಲಸ ಮಾಡುವುದಿಲ್ಲ. ಹಾಗಾಗಿ ಆ ಶಕ್ತಿಯನ್ನು ಆ ವಸ್ತುವನ್ನು ಎರಡನ್ನು ಬೇರೆ ಮಾಡಿ ತೋರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಎರಡೂ ಸಹ ಪರಸ್ಪರ ಸಂಬದ್ಧವಾಗಿರುತ್ತೆ. ಉದಾಹರಣೆಗೆ ಒಂದು ಕೈ ಇದೆ, ಈ ಕೈಯಿಂದ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಈ ಕೈಯಲ್ಲಿ ಶಕ್ತಿ ಅನ್ನೋದು ಇರಬೇಕು. ಆ ಶಕ್ತಿ ಅನ್ನೋದು ಕೈಯಲ್ಲಿಲ್ಲ ಅಂತಂದರೆ ಬರೀ ನೋಡ್ಲಿಕ್ಕೆ ಒಂದು ಕೈ ಕಾಣಿಸ್ತಾ ಇರುತ್ತೆ, ಆದರೆ ಒಳಗೆ ಸಿಗಬೇಕಾದ ಶಕ್ತಿ ಇಲ್ಲ ಅಂತಂದರೆ ಇದರಿಂದ ಏನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಂತ ಹೇಳಿ ಇದು ಕೈ ಇದು ಶಕ್ತಿ ಅಂತ ಎರಡನ್ನು ಬೇರೆ ಬೇರೆ ಮಾಡಿ ತೋರಿಸಲಿಕ್ಕೆ ಆಗುವುದಿಲ್ಲ. ಈ ಶಕ್ತಿ ಮತ್ತು ಈ ಒಂದು ವಸ್ತು ಮತ್ತು ಇದರ ಒಂದು ಶಕ್ತಿ ಎರಡೂ ಸಹ ಇರಲೇಬೇಕು. ಶಕ್ತಿ ಇಲ್ಲ ಅಂತಂದರೆ ಬರೀ ಇದರಿಂದ ಏನು ಕೆಲಸ ಆಗುವುದಿಲ್ಲ. ಹೀಗೆ ಎಲ್ಲ ವಸ್ತುಗಳಲ್ಲೂ ಹಾಗೆ. ಹಾಗಂತ ಹೇಳಿ ಈ ಕೈ ಇದು ಶಕ್ತಿ ಅಂತಂದರೆ ಎರಡನ್ನು ಬೇರೆ ಮಾಡಿ ತೋರಿಸಿ ಅಂತಂದರೆ ಹಾಗೆ ತೋರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಎರಡೂ ಸಹ ಒಂದೇ ಆಗಿರುತ್ತೆ. ಹಾಗೆ ಈ ಒಂದು ವಸ್ತು ಅಂತ ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡತಕ್ಕಂತಹ ಭಗವಂತ ಯಾರಿದ್ದಾನೋ ಅವನೇ ಆ ಪರಮೇಶ್ವರ. ಮತ್ತು ಆ ಪರಮೇಶ್ವರ ಯಾವ ಶಕ್ತಿಯನ್ನು ಇಟ್ಟುಕೊಂಡು ಹೇಗೆ ಈಗ ಕೈ ಕೆಲಸ ಮಾಡಬೇಕು ಅಂತಂದರೆ ಇದರೊಳಗೆ ಒಂದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಶಕ್ತಿಯನ್ನು ಇಟ್ಟುಕೊಂಡು ಈ ಕೈ ಕೆಲಸವನ್ನು ಮಾಡ್ತಾ ಇದೆ. ಹೇಗೆ ಆ ಭಗವಂತ ಈ ಕೈ ಎನ್ನುವುದು ಒಂದು ಶಕ್ತಿಯಿಂದ ಕೆಲಸವನ್ನು ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಆ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಇತ್ಯಾದಿಗಳನ್ನೆಲ್ಲ ಮಾಡಬೇಕು ಅಂತಂದರೆ ಆ ಭಗವಂತನ ಒಂದು ಶಕ್ತಿಯೇ ಅಮ್ಮನವರು ಅಂತಂದರೆ ಆ ಭಗವಂತನಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಶಕ್ತಿ ಅಮ್ಮನವರು. ಹಾಗಾಗಿ ಆ ರೀತಿಯಾಗಿ ಆ ಒಂದು ಶಕ್ತಿಯನ್ನೇ ನಾವು ಅಮ್ಮನವರ ರೂಪದಲ್ಲಿ ವಿಶೇಷವಾಗಿ ಆರಾಧಿಸ್ತೀವಿ. ಆ ಪರಮಾತ್ಮನನ್ನೇ ನಾವು ಭಗವಂತನ ರೂಪದಲ್ಲಿ ವಿಶೇಷವಾಗಿ ಆರಾಧಿಸ್ತಾ ಇರ್ತೀವಿ. ಹಾಗಂತೇಳಿ ಎರಡೂ ಸಹ ತುಂಬ ಬೇರೆ ಬೇರೆ ಅಂತಲ್ಲ. ಶಕ್ತಿ ಮತ್ತು ಶಿವ ಇಬ್ಬರೂ ಸಹ ಒಂದೇ. ಪರಮಾತ್ಮ ಮತ್ತು ಶಕ್ತಿ ಅಂದರೆ ಪ್ರಕೃತಿ ಮತ್ತು ಪುರುಷ ಅವರಿಬ್ಬರೂ ಸಹ ಒಂದೇ ಆಗಿದ್ದಾರೆ. ಹಾಗಾಗಿ ನಾವು ಪರಮೇಶ್ವರನ ಪರಿವಾರವನ್ನು ಚಿತ್ರವನ್ನು ನಾವು ನೋಡಿದ್ರೆ ಭಗವಂತನ ಒಂದು ಅರ್ಧನಾರೀಶ್ವರ ಸ್ವರೂಪ ಇರುತ್ತೆ. ಅಂದರೆ ಅದರೊಳಗೆ ಭಗವಂತ ಅಮ್ಮನವರು ಎರಡೂ ಬೇರೆ ಅಲ್ಲ, ಪರಮಾತ್ಮ ಮತ್ತು ಶಕ್ತಿ ಎರಡೂ ಸಹ ಬೇರೆ ಅಲ್ಲ ಅನ್ನೋದನ್ನು ಭಗವಂತ ತೋರಿಸಲಿಕ್ಕೋಸ್ಕರವೇ ಆ ಅರ್ಧನಾರೀಶ್ವರ ರೂಪವನ್ನು ಸಹ ಭಗವಂತ ಧರಿಸಿದ್ದಾನೆ. ಹಾಗಾಗಿ ಆ ಒಂದು ಭಗವಂತ ಪರಮಾತ್ಮ ಮತ್ತು ಶಕ್ತಿ ಇವೆರಡೇ ಈ ಜಗತ್ತಿಗೆ ಆಶ್ರಯ. ಆ ಒಂದು ಪರಮಾತ್ಮನನ್ನ ನಾವು ಅನೇಕ ರೂಪಗಳಲ್ಲಿ ಅನೇಕ ಹೆಸರುಗಳಲ್ಲಿ ಹೇಳ್ತೀವಿ. ಶಿವ ಅಂತಲೂ ಹೇಳ್ತೀವಿ, ವಿಷ್ಣು ಅಂತಲೂ ಹೇಳ್ತೀವಿ,
ಸಾನ್ನಿಧ್ಯ ಮತ್ತು ಶಕ್ತಿಯ ಒಂದು ದಿವ್ಯ ಸಾನ್ನಿಧ್ಯ ಇರುವುದು. ಅದರಿಂದ ಎಲ್ಲ ಭಕ್ತರಿಗೂ ಸಹ ಭಗವಂತನ ಅನುಗ್ರಹವು ಪ್ರಾಪ್ತವಾಗುತ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶಾರದಾ ಚಂದ್ರಮೌಳೇಶ್ವರ ಹಾಗೂ ನಮ್ಮ ಪರಮಪೂಜ್ಯ ಗುರುವರೇಣ್ಯರು ಈ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಸ್ತುತ ಅಧಿಕಾರಿಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಭಾರತೀಯ ಮಹಾಸ್ವಾಮಿಗಳವರ ಪರಿಪೂರ್ಣವಾದಂತಹ ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ. ಈ ಒಂದು ದೇವಸ್ಥಾನದ ಈ ಪುನರ್ನಿರ್ಮಾಣ ಜೀರ್ಣೋದ್ಧಾರಾದಿ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಶ್ರಮಿಸಿದಂತಹ ಎಲ್ಲ ಭಕ್ತ ಮಹಾಜನರಿಗೂ ಎಲ್ಲ ಭಕ್ತರಿಗೂ ಸಹ ವಿಶೇಷವಾಗಿ ಆ ಪರಮಾತ್ಮ ಅನುಗ್ರಹದಿಂದ ಸಕಲ ಶ್ರೇಯಸ್ಸುಗಳು ಲಭಿಸಲಿ ಎಂಬುದಾಗಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಒಂದು ಸನ್ನಿಧಿಯಲ್ಲಿ ಭಗವಂತನ ಪ್ರಾಚೀನ ಕಾಲದಲ್ಲೂ ಸಹ ಭಗವಂತನ ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಅರ್ಚಕ ಪರಂಪರೆಯವರು ಮತ್ತು ಈಗಲೂ ಸಹ ಇದನ್ನು ಮಾಡಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂತಹ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಇವತ್ತು ಇದರಲ್ಲಿ ಶ್ರಮಿಸಿದಂತಹ ಎಲ್ಲ ಭಕ್ತರಿಗೂ ಎಲ್ಲ ಗ್ರಾಮಸ್ಥರಿಗೂ ಇಲ್ಲಿಗೆ ಆಗಮಿಸಿದಂತಹ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ತುಂಬ ಒಂದು ಶ್ರದ್ಧೆಯಿಂದ ಅತ್ಯಂತ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಇದು ನಮ್ಮ ಒಂದು ಊರಿನ ಕಾರ್ಯಕ್ರಮ, ನಮ್ಮ ದೇವಸ್ಥಾನದ ಒಂದು ಕಾರ್ಯಕ್ರಮ ಅನ್ನುವಂತಹ ಒಂದು ಉತ್ಸಾಹದಲ್ಲಿ ವಿಶೇಷವಾಗಿ ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ದೀರಿ. ಈ ಒಂದು ಶ್ರದ್ಧೆ, ಈ ಒಂದು ಭಗವದ್ಭಕ್ತಿ, ಈ ಒಂದು ಉತ್ಸಾಹ ಇದು ಸದಾಕಾಲ ಹೀಗೆ ಇರಬೇಕು. ಎಷ್ಟು ಶ್ರದ್ಧೆಯಾಗಿ ಎಷ್ಟು ಉತ್ಸಾಹವಾಗಿ ನಾವು ಆ ಭಗವಂತನ ಸನ್ನಿಧಿಯಲ್ಲಿ ಭಗವತ್ ಸೇವೆಯಲ್ಲಿ ಭಾಗವಹಿಸ್ತೀವೋ ಅಷ್ಟು ಭಗವದ್ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತವಾಗುತ್ತೆ. ಅದರಿಂದ ನಮ್ಮ ಜೀವನ ಅನ್ನೋದು ಸುಖಮಯವಾಗುತ್ತೆ. ತದ್ವಾರ ನಮ್ಮ ಜೀವನ ಅನ್ನೋದು ಸಾರ್ಥಕವಾಗುತ್ತೆ. ಈ ಒಂದು ಪರಂಪರೆಯ ಮೇಲೆ ನಮ್ಮ ಈ ಒಂದು ಸನಾತನ ಧರ್ಮದ ಪರಂಪರೆಯಲ್ಲಿ ಅಪಾರವಾದಂತಹ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಎಲ್ಲರೂ ಸಹ ಈ ಒಂದು ಪರಂಪರೆಯನ್ನು ವಿಶೇಷವಾಗಿ ಗೌರವಿಸಿ ಯಥಾಶಕ್ತಿ ಇದನ್ನು ಆಚರಿಸಿ ಈ ಒಂದು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಯಾಕೆಂದರೆ ಈ ಪರಂಪರೆ ಎನ್ನುವುದು ನಮ್ಮ ಈ ಸನಾತನ ಹಿಂದೂ ಧರ್ಮ ಪರಂಪರೆ ಎನ್ನುವುದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಂಪರೆ. ಇವತ್ತಿನ ದಿವಸ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ವಿವೇಕಗಳು ಬೇರೆ ವಿಷಯ, ಆದರೆ ಎಲ್ಲ ವಿವೇಕಿಗಳು ಸಹ ಈ ಒಂದು ಧರ್ಮ, ಈ ಒಂದು ಪರಂಪರೆ, ಈ ಒಂದು ತತ್ವ ಇದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಹೀಗೆ ಗಣ್ಯರಿಗೂ ಸಹ ಅದನ್ನು ಅವಶ್ಯಕತೆ ಇದೆ. ಆದರೆ ವಿವೇಕಿಗಳು ಲೋಕದಲ್ಲಿ ಯಾವತ್ತೂ ಸಹ ನಾವು ಗಮನಿಸಬೇಕಾದ ಅದೆಲ್ಲದನ್ನು ತಲೆ ತಗೊಂಡ್ರೆ ಆಗುವುದಿಲ್ಲ. ಆದರೆ ಅದನ್ನು ಬಿಟ್ಟು ಯಾವಾಗಾದರೂ ವಿವೇಕಿಗಳಾಗಿರುವ ಬಗ್ಗೆ ಏನಾದರೂ ಹೇಳಿದ್ದಾರೆ ಅಂತ ತಗೊಳ್ಬೇಕು. ಏನಾದರೂ ಲೋಪ ಇದ್ದರೆ ಅದನ್ನು ಸರಿ ಮಾಡಿಕೊಡ್ಬೇಕು, ಒಳ್ಳೆಯದಿದ್ದರೆ ಅದನ್ನು ಕಾಪಾಡ್ಕೊಳ್ಬೇಕು, ಲೋಪ ಇದ್ದರೆ ಅದನ್ನು ಸರಿ ಮಾಡಿಕೊಡ್ಬೇಕು. ಅಷ್ಟೇ ಹೊರತು ಅವಶ್ಯಕತೆ ಇಲ್ಲ, ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ಆದ್ದರಿಂದ ಇಡೀ ಪ್ರಪಂಚದಲ್ಲಿ ಎಲ್ಲ ವಿವೇಕಿಗಳಾಗಿರ್ತಕ್ಕಂಥವರು ಇಲ್ಲಿ ಹೇಳಲ್ಪಟ್ಟಂತಹ ಈ ಒಂದು ತತ್ವವನ್ನು, ಈ ಒಂದು ಸಿದ್ಧಾಂತವನ್ನು ವಿಶೇಷವಾಗಿ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಯಾವ ಒಂದು ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಇಡೀ ಪ್ರಪಂಚವನ್ನು ಐಕ್ಯಗೊಳಿಸಿದ್ದಾರೋ ಆ ಒಂದು ಅದ್ವೈತ ತತ್ವ ಇರ್ಬೋದು, ಮತ್ತು ನಮ್ಮ ಧರ್ಮದಲ್ಲಿ ಇರತಕ್ಕಂಥ ಅನೇಕ ವಿಧವಾದಂತಹ ಆಚರಣೆಗಳಿರ್ಬೋದು, ವಿಚಾರಗಳಿರ್ಬೋದು, ಆಧ್ಯಾತ್ಮಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ವಿಚಾರಗಳು ಇದೆಲ್ಲವನ್ನೂ ಸಹ ಅತ್ಯಂತ ಶ್ರೇಷ್ಠ ಅವರು ಸಹ ಇದನ್ನು ಕಲಿತುಕೊಳ್ಳುವಂತಹ ಆಚರಣೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನ ಪ್ರತಿಯೊಬ್ಬರು ಸಹ ಚೆನ್ನಾಗಿ ತಿಳ್ಕೊಳ್ಳಬೇಕು. ಈ ಒಂದು ಧರ್ಮವನ್ನು ವಿಶೇಷವಾಗಿ, ಈ ಧರ್ಮದ ಮಹತ್ವವನ್ನು ವಿಶೇಷವಾಗಿ ತಿಳಿದುಕೊಂಡು ಇಂತಹ ಒಂದು ಪರಂಪರೆಯಲ್ಲಿ ಜನಿಸಿದ್ದು ನಮ್ಮೆಲ್ಲರ ಒಂದು ದೊಡ್ಡ ಸೌಭಾಗ್ಯ ಎಂಬುದಾಗಿ ಭಾವಿಸಿ ಈ ಒಂದು ಧರ್ಮವನ್ನು ಚೆನ್ನಾಗಿ ಆಚರಣೆ ಮಾಡುವುದಲ್ಲದೆ ಇದನ್ನ ಇನ್ನಷ್ಟು ಬಲಪಡಿಸುವುದರಲ್ಲಿ ಈ ಒಂದು ಧರ್ಮವನ್ನು, ಈ ಪರಂಪರೆಯನ್ನು, ಈ ಸಮುದಾಯವನ್ನು, ನಮ್ಮ ಹಿಂದೂ ಧರ್ಮವನ್ನು, ಈ ಸಮಾಜವನ್ನು ಇನ್ನಷ್ಟು ದೃಢಪಡಿಸಬೇಕಾದಂತಹ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹ ಭಾಗಿಗಳಾಗಬೇಕು. ಅವರವರಿಗೆ ಸಾಧ್ಯವಾದ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ಇದರಲ್ಲಿ ಕೈ ಜೋಡಿಸಿ ಈ ಒಂದು ಸಮಾಜವನ್ನು ಇನ್ನಷ್ಟು ದೃಢವನ್ನಾಗಿ ಮಾಡಿ ವಿಶೇಷವಾಗಿ ಭಗವಂತನ ಮಾರ್ಗವಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬೇಕಿದ್ದ ಎಲ್ಲರಿಗೂ ಮತ್ತೊಮ್ಮೆ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಪುನಃ ಮುಂದೆಯೂ ಸಹ ನಡೆಯುವಂತಹ ಉತ್ಸವಗಳಲ್ಲಿ, ದೇವಸ್ಥಾನದ ಆಯಾ ಸಂದರ್ಭಗಳಲ್ಲಿ ನಡೆಯುವಂತಹ ಉತ್ಸವಗಳಲ್ಲೂ ಸಹ
ತಾವೆಲ್ಲರೂ ವಿಶೇಷವಾಗಿ ಭಾಗವಹಿಸಬೇಕು, ಆ ಭಗವತ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇದರಲ್ಲಿ ವಿಶೇಷವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ಭಟ್ರು ಮತ್ತು ಎಲ್ಲ ವೈದಿಕರು ಮತ್ತು ಎಲ್ಲ ಭಕ್ತ ಮಹಾಜನರು ಎಲ್ಲರಿಗೂ ಸಹ ಸಮಿತಿಯವರಿಗೂ ಎಲ್ಲರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇವತ್ತು ಇಲ್ಲಿ ಕುಂಭಾಭಿಷೇಕದ ಮಹೋತ್ಸವವನ್ನು ವಿಶೇಷವಾಗಿ ಭಗವಂತನ ಹಾಗೂ ಅಮ್ಮನವರ ಸನ್ನಿಧಿಯಲ್ಲಿ ಕುಂಭಾಭಿಷೇಕವನ್ನು ಮಾಡಿದ್ದೇವೆ. ಇನ್ನು ಮುಂದೆ ಪುನಃ ನಾವು ಇವತ್ತು ಮಠದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಪ್ರತಿಷ್ಠಾಪನಾ ಕಾರ್ಯಕ್ರಮವೂ ಸಹ ಈ ಮೇಲೆ ನಡೆಯಲಿಕ್ಕಿದೆ. ಹಾಗಾಗಿ ತಂದೆಯಾಯಿತು, ಈಗ ತಾಯಿದಾಯಿತು, ಈಗ ಪುನಃ ಮಗಂದು. ಹಾಗಾಗಿ ಈಗ ಮಗ ಪ್ರತೀಕ್ಷೆ ಮಾಡ್ತಾ ಇರೋದ್ರಿಂದ ಮಗನ ಸುಬ್ರಹ್ಮಣ್ಯ ಸ್ವಾಮಿ ಈಗ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಠದಲ್ಲೇ ನಡೀಬೇಕಾಗಿದೆ. ಹಾಗಾಗಿ ನಾವು ಅದಕ್ಕೆ ಈಗ ಹೊರಡಬೇಕಾಗಿರೋದ್ರಿಂದ ಆ ಒಂದು ಕಾರ್ಯಕ್ರಮವೂ ಸಹ ಮುಂದೆ ನಡೆಯಲಿಕ್ಕಿದೆ. ಹಾಗಾಗಿ ಈಗ ಇನ್ನು ಸ್ವಲ್ಪ ಸಮಯದಲ್ಲಿ ನಾವಿಲ್ಲಿಂದ ಹೊರಡಬೇಕಾಗುತ್ತೆ. ಮಾಮೂಲಾಗಾದರೆ ವಿಸ್ತಾರವಾಗಿರುತ್ತೆ ಕಾರ್ಯಕ್ರಮ, ಇವತ್ತು ಅದು ಸಹ ಇರುತ್ತೆ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ನಾವು ಇವತ್ತು ಹೋಗಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಸಿಂಗಲ್ ಲೈನ್ ಮಾಡಿ, ದಯವಿಟ್ಟು ಸಿಂಗಲ್ ಲೈನ್ ಮಾಡಬೇಕು. ಮಾತೆಯಲ್ಲಿ ಸಹಕಾರ, ನಿಮ್ಮ ಸಹಕಾರ